ಸ್ವಲ್ಪ ಸುಬ್ಬಣ್ಣ ಎಲ್ಲರೂ ಕೂಡ ನಮಸ್ಕಾರ. ಈ ವರ್ಷದ SSLC ಮತ್ತು PUC ಪರೀಕ್ಷೆ ವಿಚಾರ ಬಹು ಚರ್ಚಿತ ವಿಚಾರ ಇದು. ಕಳೆದ ವರ್ಷ ಒಂದು ಬೇರೆ ಸವಾಲನ್ನು ನಾವು ಎದುರಿಸಿದ್ವು. ಆ ಸವಾಲನ್ನು ಎದುರಿಸಿ ನಾವು 2ನೇ PUC ಮತ್ತು SSLC ಪರೀಕ್ಷೆನ ಬಹಳ ಯಶಸ್ವಿಯಾಗಿ ನಾವು ಎದುರಿಸಿದ್ವು. ನಾವು ಈ ವರ್ಷ ಒಂದು ವಿಭಿನ್ನವಾದ ಒಂದು ಪರಿಸ್ಥಿತಿ. ಕೋವಿಡ್ 2ನೇ ಅಲೆಯ ಹಿನ್ನೆಲೆಯಲ್ಲಿ SSLC ಪರೀಕ್ಷೆ PUC ಪರೀಕ್ಷೆ ಮಾಡಬೇಕೋ ಬೇಡವೋ, ಮಾಡಿ ಅನ್ನೋದು ಮಾಡಲೇಬೇಕು ಅನ್ನೋದು ಒಂದು ವರ್ಗ, ಮಾಡಲೇಬಾರ್ದು ಅನ್ನೋದು ಒಂದು ವರ್ಗ. ಆ ವಿಚಾರದಲ್ಲಿ ನಾನು ನಮ್ಮ ರಾಜ್ಯದ ಎಲ್ಲ ಹಿಂದಿನ ಶಿಕ್ಷಣ ಸಚಿವರು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿದ್ದೀನಿ. ಕರ್ನಾಟಕದ ಕೆಲವು ಹಿರಿಯ ಮಾಧ್ಯಮ ಮಿತ್ರರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆನ ಸಂಗ್ರಹಿಸಿದ್ದೀನಿ. ನಮ್ಮ ವಿಧಾನ ಪರಿಷತ್ ಸದಸ್ಯರ ಹತ್ರ ಮಾತಾಡಿದ್ದೀನಿ. ರಾಜ್ಯದ ಎಲ್ಲ DDPI BOಗಳ ಮೂಲಕ ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದೀವಿ. ಅನೇಕ ಕಡೆ ಫೋನ್ ಇನ್ ಕಾರ್ಯಕ್ರಮ ಮಾಡಿ ತಾಲೂಕುಗಳಲ್ಲಿ ಮಕ್ಕಳ ಅಭಿಪ್ರಾಯವನ್ನು ಕೂಡ ಅವರು ಕೇಳುವ ಒಂದು ಪ್ರಕ್ರಿಯೆ ನಡೆದಿದೆ. ಈ ವರ್ಷ ಕೂಡ ನಾವು SSLC ಮತ್ತು PUC ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಆದರೆ ಮತ್ತೊಂದು ಸಲ ಅದನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ ಕಳೆದ 4 ದಿನಗಳಿಂದ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆ ಸುಮಾರು 3 ಸುತ್ತಿನ ಚರ್ಚೆ ಮಾಡಿದ್ದೀನಿ ನಾನು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷ ಕಾರ್ಯ ಮಾಡ್ಕೊಂಡು ಬರ್ತಾ ಇರುವ ಕೆಲವು ಪ್ರಮುಖರ ಹತ್ರನೂ ಕೂಡ ಮಾತಾಡಿದ್ದೀನಿ. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವೊಂದಷ್ಟು ನಿಷ್ಕರ್ಷೆಗೆ ನಾವು ಬಂದಿದ್ದೀವಿ. ಈ ನಿರ್ಧಾರ ಎಲ್ಲರೂ ಕೂಡ ಸಮಾಧಾನನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಭಾಳ ಕ್ಲೀನ್ ಡಿವೈಡ್ ಆಗೋಗ್ಬಿಟ್ಟಿದೆ. ಬೇಡ ಅನ್ನೋದು ಒಂದು ವರ್ಗ ಆದರೆ ಬೇಕೇ ಬೇಕು ಅನ್ನೋದು ಒಂದು ವರ್ಗ. ಸೊ ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಅಸಮಾಧಾನ, ಟೀಕೆ, ಟಿಪ್ಪಣಿ ಇದು ಬಹಳ ಸಹಜ ಆಗುತ್ತೆ. ಆದರೂ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಇವೆರಡರನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಕ್ರಮ ತಗೋಬಹುದು ಅಂತ ತುಂಬ ವಿಸ್ತೃತವಾಗಿ ನಾವು ಚಿಂತನೆ ನಡೆಸಿದ್ದೀವಿ. ಬ್ರೈನ್ ಸ್ಟಾರ್ಮಿಂಗ್ ಎಕ್ಸಸೈಸ್ ಮಾಡಿದ್ದೀವಿ. ಈಗ ಮೊದಲನೇದು ದ್ವಿತೀಯ PUC ಬಗ್ಗೆ ನಾನು ಹೇಳ್ತೀನಿ. ಈ ವರ್ಷ ದ್ವಿತೀಯ PUC ಪರೀಕ್ಷೆಗಳನ್ನ
ಈಗ ಮಾಡದೇ ಇರೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ನಾನು ಹೇಳ್ತೀನಿ ರೀ, ಪ್ಲೀಸ್, ನಾನು ಮುಂದುವರಿಸ್ತೀನಿ. ನಾನು ಫುಲ್ ಸ್ಟಾಪ್ ಅಲ್ಲ ಅದು. ಈ ವರ್ಷದ ದ್ವಿತೀಯ PUC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೇನೆ ಅವ್ರನ್ನ ಯಾವ ರೀತಿ ನಾವು ಗ್ರೇಡಿಂಗ್ ಕೊಡ್ಬೋದು, ಅವರ ಕಲಿಕಾ ಮಟ್ಟವನ್ನು ಯಾವ ರೀತಿ ಅಸೆಸ್ ಮಾಡ್ಬೋದು ಅನ್ನೋದು ಕೂಡ ಭಾಳ ಯೋಚನೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಕೆಲವು ರಾಜ್ಯಗಳಲ್ಲಿ ಸೆಕೆಂಡ್ PUC ಪರೀಕ್ಷೆ ರದ್ದು ಮಾಡಿದ್ಮೇಲೆ ಆ ರಾಜ್ಯಗಳ PUC ಮುಖ್ಯಸ್ಥರನ್ನ ನಾವು ಸಂಪರ್ಕ ಮಾಡೋದು, ನೀವು ಯಾವ ರೀತಿ ರಿಸಲ್ಟನ್ನು ಅನೌನ್ಸ್ ಮಾಡ್ತೀರಾ, PUC ಪರೀಕ್ಷೆ ರದ್ದು ಮಾಡಿದ್ಮೇಲೆ ಯಾವ ಆಧಾರದ ಮೇಲೆ ಮಾಡ್ತೀರಾ ಅಂತಲೂ ಕೂಡ ಕೇಳಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಯಾರು ಕೂಡ ತೆಗೆದುಕೊಳ್ಬಹುದಾದ ಮಾನದಂಡದ ಬಗ್ಗೆ ಯಾರಿಗೂ ಖಚಿತತೆ ಇಲ್ಲ, ಅದನ್ನು ಮುಂದೆ ಯೋಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಈ ವರ್ಷದ ದ್ವಿತೀಯ PUC ಪರೀಕ್ಷೆಯನ್ನು ಮಾಡೋದನ್ನು ರದ್ದು ಮಾಡಿ ಆ ಎಲ್ಲ ಮಕ್ಕಳಿಗೆ ನಾವು ಯಾವ ರೀತಿ ಅಸೆಸ್ ಮಾಡ್ಬೋದು, ಯಾವ ಆಧಾರದ ಮೇಲೆ ಮಾಡ್ಬೋದು, ನಮಗಿರುವ ಅಲ್ಪ ಸ್ವಲ್ಪ ಮಾಹಿತಿ ಏನಿದೆ ಅವ್ರ ಬಗ್ಗೆ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಈ ವರ್ಷದ ದ್ವಿತೀಯ PUC ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ವರ್ಷ ಫಸ್ಟ್ PUC ಎಕ್ಸಾಮ್ನ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಅವರು ಎದುರಿಸಿದರು. ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಏನು ಎದುರಿಸಿದ್ರು, ದಟ್ ಅಸೆಸ್ಮೆಂಟ್ ವಾಸ್ ರೀಸನಬಲಿ ಫೇರ್. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡಿದ್ರಿಂದ ಅವ್ರ ಕಾಲೇಜಲ್ಲಿ ಮಾಡಿಲ್ಲದೆ ಇರೋದು ಒಂದು ಫೇರ್ ಆಗಿ ಇತ್ತದು. ಆ ಅಂಕಗಳ ಆಧಾರದ ಮೇಲೆ ನಾವು ಒಂದಷ್ಟು ಮಾನದಂಡಗಳನ್ನ ನಮ್ಮ PUC ಇಲಾಖೆ ಮಂಡಳಿ ಅದು ರಿಲೀಸ್ ಮಾಡುತ್ತೆ. ಅದರ ಆಧಾರದ ಮೇಲೆ ನಾವು A+, A, B, C ಆ ರೀತಿ ಒಂದು ಗ್ರೇಡೇಷನ್ಸ್ ಬರ್ತದೆ. ಅದರ ವಿವರಗಳನ್ನ ಮಂಡಳಿ ಬಿಡುಗಡೆ ಮಾಡುವ ಗೈಡ್ಲೈನ್ಸ್ ಅಲ್ಲಿ ಇರುತ್ತೆ. ಯಾರಾದರೂ ಮಗು ನನಗೆ ಈ ಕೊಡ್ತಾ ಇರೋ ಗ್ರೇಡೇಷನ್ಸ್ ಇಂದ ಸಮಾಧಾನ ಇಲ್ಲ, ನಾನು ತುಂಬ ಓದಿದ್ದೀನಿ, ಇದಕ್ಕೋಸ್ಕರ ತುಂಬ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡೋದ್ರ ಬಗ್ಗೆ ಚಿಂತನೆ ನಾವು ನಡೆಸ್ತೀವಿ. ಈಗ ಸೆಕೆಂಡ್ PUCಯ ಎಲ್ಲ ಮಕ್ಕಳು ಕೂಡ ವಿತ್ ಸಮ್ ಗ್ರೇಡ್ ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಪ್ರಮೋಟೆಡ್. It is not question of postponement. We are not holding second PUC exam. But in case any student is dissatisfied with our grading system, if he or she wants to test her ability through proper exam, then we are thinking of holding
examinations after the situation comes under control. But as on today, all the students of second PUC, ಎಲ್ಲ ದ್ವಿತೀಯ PUCಯ ವಿದ್ಯಾರ್ಥಿಗಳು ವಿತ್ ಸಮ್ ಗ್ರೇಡ್ ಅವರು ಪ್ರಮೋಟ್ ಆಗ್ತಾರೆ. ನಾನು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ಇದರಿಂದ ಯಾರು ಕೂಡ ನೀವು ಬೇಸರ ಆಗಬೇಡಿ. ಅನೇಕರು CET ಓದಬೇಕು ಅಂತ ಇದ್ದೀರಾ, ಅನೇಕರು ನೀಟ್ಗೆ ತಯಾರಾಗಬೇಕು ಅಂತ ಇದ್ದೀರಾ, ಕೆಲವರು JEEಗೂ ಕೂಡ ಹೋಗಬೇಕು ಅಂತ ಇದ್ದೀರಾ. ನೀವೆಲ್ಲ ಆ ಪರೀಕ್ಷೆಗಳಿಗೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ ದಯವಿಟ್ಟು ಅಧ್ಯಯನ ಮಾಡಿ. ನಿಮ್ಮ ಪ್ರತಿಭೆಯ ಕಾರಣ ನಿಮಗೆಲ್ಲ ನಿಮ್ಮ ಬೇಕಾದ ಮುಂದಿನ ಶಿಕ್ಷಣ ಸಿಗಲಿ. ಸೊ ನೀವು ಕೂಡ ನೀಟ್ ಮುಖಾಂತರ ಆಯ್ಕೆಯಾಗಿ ಒಳ್ಳೆ ಡಾಕ್ಟರ್ ಆಗಿ, CET ಮುಂಚೆ ಆಯ್ಕೆಯಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ, IITಗೆ ಹೋಗೋ ಒಂದು ಅವಕಾಶ ನಿಮಗೆಲ್ಲ ಸಿಗಲಿ. ನಿಮಗೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಶುಭವನ್ನು ಕೋರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ, ನೀವೆಷ್ಟೇ ಸಿದ್ಧರಾಗಿದ್ದರೂ ಕೂಡ ನಾವು ಸುಮಾರು ಪರೀಕ್ಷೆಗಳೇ ಮಾಡಿದ್ರೆ ಸೆಕೆಂಡ್ PUCಗೆ ನಮಗೆ ಕನಿಷ್ಠ 12 ದಿನಗಳು ಬೇಕಾಗುತ್ತೆ. ತುಂಬ ಸಬ್ಜೆಕ್ಟ್ಸ್ ಇದೆ, ಅದು ಕಾಮರ್ಸ್ ಸ್ಟ್ರೀಮಲ್ಲಿ, ಸೈನ್ಸ್ ಸ್ಟ್ರೀಮಲ್ಲಿ, ಆರ್ಟ್ಸ್ ಸ್ಟ್ರೀಮಲ್ಲಿ. ಅದನ್ನು ನಾವು ಇವತ್ತು ಪ್ರಯತ್ನ ಪಡೋದು ಅದು ಸೂಕ್ತ ಅಲ್ಲ ಅನ್ನೋದು ನಮ್ಮೆಲ್ಲರದು ಕೂಡ ಭಾವನೆ. ಸೊ ಸೆಕೆಂಡ್ PUC ವಿಚಾರದಲ್ಲಿ ಈ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿದ್ದೀವಿ. ಸರ್, there is no question of supplementary exam. There is no question of supplementary. ಅದು ಗೈಡ್ಲೈನ್ಸ್ ಕೊಡ್ತಾರೆ ಅವರು. ಫಸ್ಟ್ ಇಯರ್ PUC ಆದಾದ್ಮೇಲೆ ಅವರು ತಗೊಂಡಿದ್ದನ್ನ ಸೆಕೆಂಡ್ ಇಯರ್ PUC ಹೇಗೆ ಸರ್ ಅನ್ವಯ ಮಾಡ್ತಾರೆ ಸರ್? ಈಗ ನಮ್ಮ ಹತ್ರ ಮಿಸ್ಟರ್ ಅರುಣ್ ಅದಕ್ಕೋಸ್ಕರ ಯಾರು ಡಿಸ್ಸ್ಯಾಟಿಸ್ಫೈ ಇದ್ರೆ ಅವ್ರಿಗೆ ಮತ್ತೆ ಅವ್ರು ಕೂತ್ಕೊಳ್ಳೋಕೆ ಅವ್ರು ಬರಲಿ. ನಾನು ಹೇಳಿ ಅರುಣ್, ಒಂದು ನಿಮಿಷ ಪ್ಲೀಸ್ ದಯವಿಟ್ಟು. ಈಗ ನನ್ಗೆ ಗೊತ್ತು ಇದನ್ನ ನಾವು ಯಾರಿಗೂ ಕೂಡ ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ. ತಾಳಪ್ಪ ಒಂದು ನಿಮಿಷ ಪ್ಲೀಸ್, ಅಲೋ ಮೈ ಟು ಟಾಕ್. ನಾ ಪೂರ್ತಿ ಮುಗಿಸೋದ್ಮೇಲೆ ನಾನು ಇಲ್ಲಿ ಕೂತ್ಕೋತೀನಿ. ಏನ್ ಕ್ವಶನ್ ಆದ್ರೂ ಕೇಳಿ. ಇವಾಗ ನೋಡಿ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಇಂಗ್ಲೀಷಲ್ಲಿ ಕಂಟಿನ್ಯೂ ಮಾಡಿದೆ. ಕನ್ನಡ ಅಂದ್ರು. ಅದು ಬೇಡ, ಕಷ್ಟ ಅದು. ಈಗ SSLC ಪರೀಕ್ಷೆಗೆ ಸುಮಾರು 8,75,000ಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ದು ಕೂಡ ನೋಡಿದ್ದೀನಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು, ಇದೆಲ್ಲನೂ ಕೂಡ ಬರ್ತಾ ಇದೆ. ಬೇಡ ಅನ್ನೋದು. SSLC ಪರೀಕ್ಷೆನಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಅಂಡ್ CBSEಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. 3 ತಿಂಗಳಿಗೊಂದ್ಸಲ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಕೊನೆ ಪಕ್ಷ ಈ ವರ್ಷದಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಸೊ ಅದೊಂದು ಮಾನದಂಡ ಇಲ್ಲದೆ ಇರೋದ್ರಿಂದ ನಾವು ಬಹಳಷ್ಟು ಚರ್ಚೆ ಮಾಡಿದ್ವು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರೆದಿದ್ರು. ಹಿರಿಯ ಸಚಿವರು, ರಾಜ್ಯದ
ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಎರಡು ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಈ ಮೂರು ಸೇರಿದಂಗೆ ಒಂದು ಪೇಪರ್. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಈ ಮೂರು ಸೇರಿಸಿ ಒಂದು ಪೇಪರು. ಕ್ವಶನ್ ಪೇಪರ್ ಇರ್ತದೆ, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದಲ್ಲಿ, MCQ. ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ. ಅವರು ಅದನ್ನು ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಇನ್ನೊಂದು ಲ್ಯಾಂಗ್ವೇಜಸ್, ಆ ಫಸ್ಟು, ಸೆಕೆಂಡು, ಥರ್ಡ್ ಲ್ಯಾಂಗ್ವೇಜಸ್ ಇದೆ ಅದು. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಯಾರನ್ನು ಕೂಡ ನಪಾಸು ಮಾಡುವ ಒಂದು ಕಾರ್ಯ ನಮ್ಮಿಂದ ನಡೆಯುವುದಿಲ್ಲ. ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ. A+ ಅಂತ ಮಾಡ್ತೀವಿ, A ಅಂತ ಮಾಡ್ತೀವಿ. ಆ ರೀತಿ ಅವ್ರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. SSLC ಅವರು ಎಷ್ಟು ಮಾರ್ಕ್ಸ್ ಬಂದರೆ A+ ಅಂತ, ಎಷ್ಟು ಮಾರ್ಕ್ಸ್ ಬಂದರೆ A, ಅದು ದಟ್ ಡೀಟೇಲ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ SSLC ಬೋರ್ಡ್. ಸೊ SSLCನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಯಾರಾದರೂ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆನಲ್ಲಿ ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ. ದಿನಾಂಕವನ್ನ ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನು ಪ್ರಕಟಿಸ್ತೀವಿ. ಸೊ ಯಾರಾದರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೇಲಿ ಏನಾದರೂ ಕೋವಿಡ್ ದುರಂತ ಆಗಿದ್ರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವರು ಕೊಡ್ತೀವಿ. ಅವ್ರನ್ನ ಫ್ರೆಷರ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಹೋಸನ್ನು ಹೀಗೆ ಮಾಡಿದ್ವು ನಿಮಗೆಲ್ಲ ಗೊತ್ತಿದೆ. ಮತ್ತೆ SSLC ಸೆಂಟರ್ಸ್ನ ನಾವು ಕಳೆದ ವರ್ಷ 3000 ಸೆಂಟರ್ಸ್ ಮಾಡಿದ್ವು ಇಡೀ ರಾಜ್ಯದಲ್ಲಿ. ಈ ವರ್ಷ 6000ಕ್ಕೂ ಹೆಚ್ಚು ಸೆಂಟರ್ಸ್ನ ನಾವು ಮಾಡ್ತೀವಿ. more than 6,000, more than double. ಹೋದ ಸಲ ನಾವು ಒಂದು ಕೊಠಡಿಗೆ 18ರಿಂದ 22 ಜನನ ಕೂಡಿಸ್ತಾ ಇದ್ವು. ಈ ಸಲ ಕೇವಲ 10ರಿಂದ 12 ಜನನ ಕೂಡಿಸ್ತೀವಿ. ಒಂದು ಡೆಸ್ಕಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳಂಗೆ, ಕಡ್ಡಾಯವಾಗಿ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ N95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಯೋಚನೆ ಮಾಡ್ತಾ ಇದ್ದೀವಿ. ಅಂಡ್ ನಿಮಗೆ ಗೊತ್ತಿದೆ, ಕಳೆದ ವರ್ಷ ನಾವು ಮಾಡಿದ SOP ಅದನ್ನ ಎಲ್ಲರೂ ಕೂಡ
ಮೆಚ್ಚಿ ಅನುಮೋದನೆ ಮಾಡಿದರು. ಕರ್ನಾಟಕದ ಹೈಕೋರ್ಟ್ ಇರ್ಬೋದು, ಅಲ್ಲಿನ ಸುಪ್ರೀಂ ಕೋರ್ಟ್ ಇರ್ಬೋದು. ಇವತ್ತು ಇನ್ನಷ್ಟು ಸುಧಾರಿತ SOPನ ಕೊಡಲಿಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಅದನ್ನು ಕೂಡ ತಮ್ಮ ಜೊತೆ SOP ಬಂದ ಮೇಲೆ ಹಂಚ್ಕೊಳ್ತೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ನಮ್ಮ DDPA ಮತ್ತು BO ಮುಖಾಂತರ ಎಲ್ಲ ಶಾಲೆಗಳಿಗೂ ಕೂಡ ತಲುಪಿಸ್ತೀವಿ ಅದನ್ನು. ಈಗಾಗಲೇ ಅನೇಕ ನಮ್ಮ BOಗಳು ವಾಟ್ಸಪ್ ಮುಖಾಂತರ ಮಲ್ಟಿ ಚಾಯ್ಸ್ ಎಕ್ಸಾಮ್ ಪ್ರತಿ ವಾರ, ಪ್ರತಿ 10 ದಿವಸ ಅವರು ಮಾಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ SLC ಪರೀಕ್ಷೆಯಲ್ಲೂ ಕೂಡ ಯಾರನ್ನು ನಪಾಸು ಮಾಡೋದಿಲ್ಲ. ವಿ ವಿಲ್ ಡಿಸೈಡ್ ದ ಗ್ರೇಡ್ ಇಟ್ ಸೆಲ್ಫ್. ಅವರು ಅದರಿಂದ ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂತ. ಇಷ್ಟು ನಾವು ಯೋಚನೆಯನ್ನ ಮಾಡಿದ್ದೀವಿ. ಮತ್ತೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವೇನು ಮಾಡ್ತೀವಿ, ಅದರದ್ದು ಪ್ರತಿ ವಿಷಯಕ್ಕೆ 40 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಕ್ವಶನ್ ಪೇಪರ್ ಅಂತಂದರೆ 40 × 3 120 ಮಾರ್ಕ್ಸು. ಈಗ ಮಲ್ಟಿ ಚಾಯ್ಸ್ ಕ್ವಶನ್ ಪೇಪರಲ್ಲಿ 3 ಸಬ್ಜೆಕ್ಟ್ಗಳಿರ್ತದೆ. ನಾನು ಆಗಲೇ ಹೇಳಿದಂಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್. ಈಚ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಇರ್ತದೆ. ಒಟ್ಟು 120 ಮಾರ್ಕ್ಸ್. ಸುಮಾರು 3 ಗಂಟೆಗಳ ಅವಧಿಯ ಪರೀಕ್ಷೆ. ಯಾರಿಗೂ ಕೂಡ ಒತ್ತಡನೂ ಇರೋದಿಲ್ಲ, ಯಾರು ಕೂಡ ಆತಂಕನೂ ಪಡೋ ಹಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಈ ಬಾರಿ ನೇರವಾದ ಕ್ವಶನ್ಸ್ ಕೇಳ್ತೀವಿ ನಾವು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದಾರೆ ಅಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ನ ನಾವು ತಗೊಂಡಿದ್ದೀವಿ. ಎಲ್ಲ ಅಷ್ಟೇ ಸೇಮ್. 3 ವಿಷಯಕ್ಕೆ 40 ಮಾರ್ಕ್ಸ್ಗೆ 120 ಆಯ್ತು. ಹೌದು, ಅದು 3 ಹೇಳ್ದಲ್ಲ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಹೌದು. ಇನ್ನ 2 ಸಂಖ್ಯೆಗಳನ್ನ ನಾವು ನಿಶ್ಚಯ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷನೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ನಿಂದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಆದರೆ ನಾವೊಂದು ಹೇಳ್ತೀವಿ, ಯಾವತ್ತೊಳಗಡೆ ನೀವು ನಿಮ್ಮ ಆಯ್ಕೆನ ತಿಳಿಸ್ಬೇಕು ಅಂತ. ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು, 14,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡಿದ್ರು.
ಅವರವರ ಊರಲ್ಲೇ ಅವರವ್ರ ಶಾಲೆ ಹತ್ರ ಮನೆ ಹತ್ರ ಶಾಲೆಯಲ್ಲೇ ಬರೆಯೋದು. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಇಷ್ಟು ನಾವು ನಿರ್ಧಾರಗಳನ್ನ ಕೈಗೊಂಡು SSLCಯ ಆ 2 ದಿವಸದ ಪರೀಕ್ಷೆಯ ದಿನಾಂಕವನ್ನು ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUCಗೆ ಫಸ್ಟ್ PUCದು ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದು ಬೇಡ ಅಂದರೆ ಸೆಕೆಂಡ್ PUC ಪರೀಕ್ಷೆಗಳು ಮಾಡಬೇಕು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಆಫರ್ ಕೊಡ್ತಾ ಇರೋದು, ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾರು ಪರೀಕ್ಷೆ, ಇದರಲ್ಲಿ ಬಹಳಷ್ಟು ಜನ ನನ್ಗನ್ಸೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋರು ಸೈನ್ಸ್ ಅವರು ಮಾತ್ರ. ಆ್ಯಂಡ್ ಟು ಸಬ್ಜೆಕ್ಟ್ ಎಲ್ಲ CETಗೆ ಇದು ಕೌಂಟೇ ಆಗೋದಿಲ್ಲ. CETಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇದು, ಕರೆಕ್ಟ್? 50%. ಸೊ ಅದಕ್ಕೋಸ್ಕರ ಇನ್ನು ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು, ಇರಲಿ. ಸೊ ಆ ಥರ ಯಾರಾದರೂ ಕೂಡ ನನಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ವಿ ವಿಲ್ ಟೇಕ್ ಎ ಕಾಲ್ ಆ ರೀತಿ ಮಾಡಲಿಕ್ಕೆ. ಮತ್ತು ಜುಲೈ ಕೊನೆ ಭಾಗಕ್ಕೆ ಇದರ ಆಗಸ್ಟ್ ಮೊದಲನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನು ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನು ಜುಲೈ ಕೊನೆಯ ಭಾಗ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತು SSLC ಇದು PUCದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾರ್ಕ್ಸ್ಗೆ ಒಂದಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನನ್ನು ಇವತ್ತು ನಾವು ಜೂನ್ ಎಷ್ಟು ತಾರೀಕಿದೆ, 4th ಇದ್ದೀವಿ ನಾವು. ಐ ಥಿಂಕ್ ಬೈ June 25th to June 30th we'll come out with the gradation list of all the students. ಆಗ ನಮಗೆ ಒಂದು ಅನುಭವ ಗೊತ್ತಾಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಗ್ರೇಡೇಷನ್ ವಿಲ್ ಸ್ಯಾಟಿಸ್ಫೈ ಆಲ್ ಅವರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವರ ಭವಿಷ್ಯನೂ ಕೂಡ ನಮ್ಗೆ ಅಷ್ಟೇ ಮುಖ್ಯ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಸಮಾಜ ಒಳ್ಳೆ ಡಾಕ್ಟರ್ನ ಕಳ್ಕೋಬಾರ್ದು, ಸಮಾಜ ಒಳ್ಳೆ ಇಂಜಿನಿಯರ್ನ ಕಳ್ಕೋಬಾರ್ದು, ಆ್ಯಂಡ್ ಸಮಾಜ ಒಳ್ಳೆ ಅಗ್ರಿಕಲ್ಚರ್ ಸೈಂಟಿಸ್ಟು ಕೂಡ ಕಳ್ಕೋಬಾರ್ದು. ಸೊ ಇದನ್ನು ನಾವು ವಿಲ್ ಟ್ರೈ ಅವರ್ ಮ್ಯಾಕ್ಸಿಮಮ್ ಆ ಗ್ರೇಡೇಷನ್ ಮಾಡುವಾಗ ಇದನ್ನೆಲ್ಲ ಕೌಂಟ್ ಮಾಡಿ. ಸೊ ನನಗನ್ಸುತ್ತೆ ಇವತ್ತಿರೋ ಪರಿಸ್ಥಿತಿನಲ್ಲಿ ಇದು ಅತ್ಯುತ್ತಮ ಅಂದೇ ಇದ್ರೂ ಕೂಡ ಇದು ಸೂಕ್ತ, ಅದು ನಮಗಿರುವ ಮಿತಿನಲ್ಲಿ. ಗ್ರೇಡೇಷನ್ ಮಾಡೋದು ಯಾರು? ನೀವು ಫಸ್ಟ್ PUC ತಗೋಬೇಕಾದ್ರೆ ಕಾಲೇಜಿನ ಇವುಗಳನ್ನ ಪರಿಗಣನೆ ತಗೋತೀರಾ ಅಥವಾ ಇಲಾಖೆಯಿಂದಲೇ? ಇಲಾಖೆಯಿಂದ ನಾವು ಮಾಡ್ತೀವಿ. ಯಾಕಂದ್ರೆ ಫಸ್ಟ್ PUC ಈಗಾಗಲೇ ರಿಸಲ್ಟ್ ಬಂದ್ಬಿಟ್ಟಿದೆ. ಸೊ ನಮ್ಮ ಹತ್ರನೂ ಕೂಡ ಎಲ್ಲ ಮಾರ್ಕ್ಸ್ದು ಎಲ್ಲನೂ ಕೂಡ ಇದೆ. ಈಗ ಮಂಡಳಿ ವಿಲ್ ಡಿಸೈಡ್ ಗ್ರೇಡೇಷನ್ಸ್ ಏನೇನು ಅಂತ. ಪ್ರಾಯಶಃ ಇನ್ನು 4-5 ದಿವಸದಲ್ಲಿ ಆ ಗ್ರೇಡೇಷನ್ಸ್ದು ಗೈಡ್ಲೈನ್ಸ್ನ ನಾವು ಯಾವ ರೀತಿ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತ PUC ಮಂಡಳಿ ಮತ್ತು SSLC ಮಂಡಳಿ ಇಬ್ಬರು ಕೂಡ ಪ್ರಕಟಿಸ್ತಾರೆ. ಒನ್ ಅಟ್ ಎ ಟೈಮ್. ಈಗ ನಾವು ಅವ್ರ ಬಗ್ಗೆ ಅದೊಂದು ಟಿಕ್ಲಿಸ್ಟ್ ಪ್ರಶ್ನೆ, ಅದು ವೆರಿ ಟಿಕ್ಲಿಸ್ಟ್ ಪ್ರಶ್ನೆ. ಅದು ಅವ್ರಿಗೋಸ್ಕರ ಒಂದು ಎಕ್ಸಾಮ್ ಮಾಡಬೇಕಾ ನಾವು? ಈ ಪೂರಕ ಪರೀಕ್ಷೆ ಅಂತ ಇಲ್ಲ SSLCನಲ್ಲಿ.
ಸೊ ಅದಕ್ಕೋಸ್ಕರ ಇವ್ರದ್ದು ಏನು ನಾವು ಯಾರು ಕೋವಿಡ್ ಅಫೆಕ್ಟೆಡ್ ಇದ್ದಾರೆ ಅವರೇನೋ ಬರೀವಾಗ ನೋಡಬೇಕಾ ಅದನ್ನು ಯೋಚಿಸ್ಬಿಟ್ಟು ಒಂದೆರಡು ದಿವಸ ಪ್ರಕಟ ಮಾಡ್ತೀವಿ. ಈಗ ಒಂದು ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇರಲಿ, ನಾವು ಮಾಡ್ತಾ ಇರೋದು ಜುಲೈ 18, ಜುಲೈ ಥರ್ಡ್ ವೀಕು. ನಾವು ಇವತ್ತಿನ ಆಧಾರದ ಮೇಲೆ ಅಂದಿನ ಪರಿಸ್ಥಿತಿನ ಅಸೆಸ್ ಮಾಡೋದು ಬೇಡ. ನಮ್ಮ ಕೋವಿಡ್ ನಿಯಂತ್ರಣ ಕೇವಲ ಶಿಕ್ಷಣ ಇಲಾಖೆದಲ್ಲ, ಇಡೀ ರಾಜ್ಯದ ಎಲ್ಲ ಇಲಾಖೆ ಜವಾಬ್ದಾರಿನೂ ಇದೆ. ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಾವು ನೋಡ್ತಾ ಇದ್ದೀವಿ ಆ ಇಳಿಕೆ ಆಗ್ತಾ ಇರೋದು. ಮರಣ ಪ್ರಮಾಣ ಮಾತ್ರ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ. ಯಾಕೆ ಇಳಿಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಕೂಡ ಸ್ಪಷ್ಟ. ನಾನು ನಂದೇ ಜಿಲ್ಲೆ ಹೇಳಬೇಕು ಅಂತಂದರೆ ಕೊನೆ ಗಳಿಗೆಗೆ ಬಂದು ಆಸ್ಪತ್ರೆಗೆ ಸೇರ್ತಾ ಇರೋದು, ಸ್ಯಾಚುರೇಷನ್ ಪೂರ್ತಿ ಬಿದ್ದೋದ್ಮೇಲೆ ಆಸ್ಪತ್ರೆಗೆ ಸೇರ್ತಾ ಇರೋದು. ಸೇಮ್ ಇಸ್ ದ ಸಿಚುವೇಶನ್ ಇನ್ ದಾವಣಗೆರೆ ಆಲ್ಸೋ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಾತಾವರಣ ಹಿನ್ನೆಲೆಯಲ್ಲಿ ಮುಂದೆ ಯೋಚನೆ ಮಾಡೋದು ಬೇಡ. ಅವ್ರಿಗೆ ನಾವು ಕ್ರಮೇಣ ಆರೋಗ್ಯ ಇಲಾಖೆಯ ಸಲಹಾ ಸಮಿತಿಯ ಸಲಹೆ ತಗೊಂಡು ಮಾಡ್ತೀವಿ. ನಾವು ಇಲ್ಲ, ನಮ್ಮ ಹತ್ರ ಸ್ಯಾಟ್ಸ್ ಅಲ್ಲಿ ಎಲ್ಲ ಕಾಲೇಜುಗಳ ಎಲ್ಲ ಜಿಲ್ಲೆಗಳ ಎಲ್ಲ ಕಾಲೇಜುಗಳ ಫಲಿತಾಂಶ ಇದೆ. ಓಕೆ, ಆ ಆಧಾರದ ಮೇಲೆ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಶೂನ್ಯ ಫಲಿತಾಂಶ ಯಾರು ಮಾಡಕ್ ಹೋಗಲ್ಲ. ಇಲ್ಲ, ಎಲ್ಲಪ್ಪ ಕೊಟ್ಟಿದ್ದೀವಿ, ಎಲ್ಲಿ ಕೊಟ್ಟಿದ್ದೀವಿ? ಆ ಸೆಕೆಂಡ್ PUC ಬಗ್ಗೆನಾ? ನಾವು ಫಸ್ಟ್ PUC ಆಧಾರದ ಮೇಲೆ ಮಾಡ್ತಾ ಇರೋದು. ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆಯಪ್ಪ, ಅದು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆ. ಅದು ಮತ್ತೆ ಇವಾಗ ಮಾಡಿದ್ದಲ್ಲ. ಇವತ್ತು ನಾವು ಒಂದು ಅಸೆಸ್ಮೆಂಟ್ ಮಾಡೋಕ್ಕೋಸ್ಕರ ಪರೀಕ್ಷೆ ಮಾಡಿದ್ದಲ್ಲ, 1 ವರ್ಷದಿಂದ ಮಾಡಿದ್ದು, ಲಾಸ್ಟ್ ಫೆಬ್ರವರಿಲಿ. ಈಗ ಒಂದು ನಿಮಿಷ ಕೇಳಿ, ಅಲ್ಲ ಒಂದು ನಿಮಿಷ ಅರೋಡ್ ಹೇಳ್ತೀವಿ ಕೇಳಿ. ಈ ಪರೀಕ್ಷೆ ನಡಿಬೇಕು ನಡಿಬಾರ್ದು ಅನ್ನೋದ್ರ ಬಗ್ಗೆನೂ ತಜ್ಞರ ಅಭಿಪ್ರಾಯ ಎಷ್ಟು ಬಂದಿದೆಯೋ ಅಷ್ಟೇ ತಜ್ಞರ ಅಭಿಪ್ರಾಯ 3ನೇ ಅಲೆ ಬಗ್ಗೆನೂ ಬಂದಿದೆ. ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ, ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ. ಇದು ಬೇರೆ ಬೇರೆ. ಆದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಾಗ ನಾವು ಪರೀಕ್ಷೆ ನಡೆಸೋದ್ರ ಬಗ್ಗೆ ವಿ ವಿಲ್ ಟೇಕ್ ಎ ಕಾಲ್, ವಿ ವಿಲ್ ಟೇಕ್ ಎ ಡಿಸಿಷನ್. ಅಲ್ಲ, ತಿಳಿಸ್ಲಿ ನಮಗೆ. ಒಂದು ಮಗು ಕೂಡ ನಾನು ಎಕ್ಸಾಮ್ ಬರೀಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ರೆ ಆ ಒಂದು ಮಗು ಕೂಡ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಬೋರ್ಡ್ ಮಾಡುತ್ತಾ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ವರ್ಷ ಸ್ಪೆಷಲ್ ಆಗಿ ಎಕ್ಸಾಮ್ ಗ್ರೇಡ್ ಸಿಸ್ಟಮ್ ನಡೀತಾ ಇರೋದ್ರಿಂದ ಸೆಕೆಂಡ್ PUC ಮಾತ್ರ ಅಂಕಪಟ್ಟಿ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದು ಒಂದು. ಮೂರನೇ ಪ್ರಶ್ನೆ ಸರ್, ಅಂಕಪಟ್ಟಿ ಓನ್ಲಿ ಗ್ರೇಡ್ ಮಾತ್ರ ಇರುತ್ತೆ ಸರ್. ಮೂರನೇ ಪ್ರಶ್ನೆ, ಈಗ ಪ್ರಥಮ PUC ಜಿಲ್ಲಾ ಮಟ್ಟದ ಪರೀಕ್ಷೆನ ನಾವು ಮಾನದಂಡ ತಗೋತೀವಿ ಅಂತ ಹೇಳ್ತಾ ಇಲ್ಲ. ಕೇವಲ ಅದೊಂದೇ ಪರೀಕ್ಷೆ ಮಾನದಂಡವೋ ಸೆಕೆಂಡ್ PUCಗೆ, ಅಥವಾ ಬೇರೆ ಯಾವ್ದಾದ್ರು ಮಾನದಂಡಗಳು ಆಡ್ ಆಗುತ್ತಾ? ಇಲ್ಲ, ಈಗಿರೋ ಪೈಕಿ ನಮ್ಮ ಹತ್ರ ಇರೋದು ಖಚಿತವಾದ, ನಾವೇನು ಅಂದರೆ ಬೇರೆ ಸಂಖ್ಯೆಗಳು ತಗೋಬೋದು, ಅದು ಬಹಳ ಸಲ ಸಬ್ಜೆಕ್ಟಿವ್ ಆಗೋಗ್ಬಿಡ್ತದೆ. ಅದು ಸಬ್ಜೆಕ್ಟಿವ್ ಆದಾಗ ನಾವು ಅಂಕಗಳನ್ನ ಆಧಾರದ ಮೇಲೆ ತಗೊಳ್ಳೋದು ಬಹಳ ಕಷ್ಟ. ಇಟ್ ಶುಡ್ ಬಿ ಆಬ್ಜೆಕ್ಟಿವ್. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಆದಾಗ ರೀಸನಬಲಿ ದಟ್ ಇಸ್ ಅನ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್. ನಮ್ಮ ಅನೇಕ ಕಾಲೇಜ್ಗಳಲ್ಲಿ ಮಾಡಿರ್ಬೋದು, ಅವರು ಏನೋ ಸೆಮಿಸ್ಟರ್ ಥರ ಫಸ್ಟ್ ಟರ್ಮ್ನಲ್ಲೂ ಪ್ರಿಪರೇಟರಿ ಮಾಡಿರ್ಬೋದು. ಅದು ಎಲ್ಲ ಕಾಲೇಜಲ್ಲೂ ಕೂಡ ಸಮವಾಗಿ ಲಭ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಅದೇ ನಾನು ಹೇಳಿದಾಗೆ SSLCದು ಕೂಡ ಒಂದು ಸಜೆಷನ್ ಇದೆ, ಒಂದು ವೇಟೇಜ್ ತಗೋಬೋದು ನೀವು ಅಂತ. ಈಗಿರೋ ಹಾಗೆ ನಾವು ಡಿಸೈಡ್ ಮಾಡಿರೋದು ಆ ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಏನಿದೆ ಅದಕ್ಕೆ ಒಂದಷ್ಟು ವೇಟೇಜ್ ಕೊಟ್ಟು ನಾವು ಗ್ರೇಡೇಷನ್ ಫಿಕ್ಸ್ ಮಾಡ್ತೀವಿ.
ಅಂಥ ಟೈಮಲ್ಲಿ ನಾನು ಶ್ರೀನಿವಾಸರಾವ್ ಬೆಂಬಲ ತಗೋತೀನಿ, ನಾನು 4 ಜನ ಕರ್ಕೊಂಬನ್ನಿ ಅಂತ. ಯಾಕಂದ್ರೆ ಸರ್ ಹೇಳ್ತಾರಪ್ಪ ಈಗ ರ್ಯಾಂಕಿಂಗ್ ಸಿಸ್ಟಮೇ ಇಲ್ವಲ್ಲ, ದರ್ ಇಸ್ ನೋ ರ್ಯಾಂಕಿಂಗ್ ಸಿಸ್ಟಮ್ ಅಷ್ಟೇ. ಈಗ ಮಾನ್ಯ ಸಚಿವರು ಹೇಳಿದ ಹಾಗೆ ಕೆಲವು ಸ್ಪಷ್ಟೀಕರಣಗಳನ್ನು ಮಾತ್ರ ಕೊಡ್ತೀನಿ. ಏನೆಂದರೆ ನಾವು ಕಳೆದ ವರ್ಷ ಈ ಕೋವಿಡ್ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೇ ಫಸ್ಟ್ PUC ಪರೀಕ್ಷೆ ಮಾಡಿದ್ವಿ. ಈ ಪರೀಕ್ಷೆಯನ್ನ ನಾವು ಬೋರ್ಡ್ನಿಂದ ಪ್ರಶ್ನೆಗಳನ್ನು ತಯಾರು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ಹಾಗಾಗಿ ಇಟ್ ಈಸ್ ಮೋರ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ನಮಗೆ ನಂಬಿಕೆ ಇರೋದ್ರಿಂದ, ಮತ್ತು ಈ ನಮ್ಮ ಮಾರ್ಕ್ಸ್ಗಳೆಲ್ಲ ನಮ್ಮ ಹತ್ರ ಇದೆ, ಪ್ರತಿ ಮಗುದು ಅಂಕಗಳೇನಿದೆ ಅವುಗಳ ವಿವರ ನಮ್ಮ ಇಲಾಖೆಯಲ್ಲಿ ಇರೋದ್ರಿಂದ ಅವುಗಳನ್ನು ನಾವು ಬಳಸ್ಕೊಳ್ತೀವಿ. ಜೊತೆಗೆ ಬೇರೆ ಏನೇನನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತೆ ನಡೀತಾ ಇದೆ. ಇನ್ನೊಂದು ಒಂದು 3-4 ದಿನಗಳಲ್ಲಿ PUC ಇಲಾಖೆಯಿಂದ ಇದನ್ನು ಪ್ರಕಟ ಮಾಡ್ತಾರೆ. ಆ ಪ್ರಕಾರ ಅಸೆಸ್ಮೆಂಟ್ ಮಾಡ್ತೇವೆ. ಮಾರ್ಕ್ಸ್ ಕಾರ್ಡ್ಗಳೇನಿರುತ್ತೆ ಅದರಲ್ಲಿ ರಿಸಲ್ಟ್ ಇರುತ್ತೆ, ಪ್ಲಸ್ ಗ್ರೇಡಿಂಗ್ ಇರುತ್ತೆ. ಈ ಸಲ ನಾವು ಮಾರ್ಕ್ಸ್ಗಳನ್ನು ಎಕ್ಸಾಕ್ಟಾಗಿ ಕೊಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಮಕ್ಕಳು ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ, ಎಷ್ಟು ಪ್ರಶ್ನೆಗೆ ಉತ್ತರ ಮಾಡಿದ್ದಾರೆ ಅನ್ನೋದು ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ. ಇದೆಲ್ಲ ನಾವು ಒಂದು ಪ್ರೊಜೆಕ್ಷನ್ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಎಕ್ಸಾಕ್ಟ್ ನಂಬರ್ಗಳು ಕೊಡೋದಿಲ್ಲ, ಬಟ್ ಗ್ರೇಡಿಂಗ್ ಕೊಡ್ತೀವಿ. ಈಗಾಗಲೇ ಹೇಳಿದಾಗ A+, A, B, C ಈ ರೀತಿ. ರಾಜ್ಯದಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಪ್ರಥಮ PUC ಪರೀಕ್ಷೆ ಆಧಾರದಲ್ಲೇ ಗ್ರೇಡಿಂಗ್. ಇದು ಪೋಷಕರು ವಿದ್ಯಾರ್ಥಿಗಳಿಗಿದ್ದಂತ ಗೊಂದಲಕ್ಕೆ ಈಗ ಫೈನಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನೂ ಕೂಡ ಒಂದಷ್ಟು ವಿಚಾರಗಳು ಕ್ಲಾರಿಫೈ ಆಗಬೇಕಾಗಿರುವಂತದ್ದಿದೆ. ಯಾರಿಗೆ ಸಮಾಧಾನ ಇಲ್ವೋ, ಈ ಗ್ರೇಡಿಂಗ್ ಬೇಡ, ಫಸ್ಟ್ PU ಗ್ರೇಡಿಂಗ್ ಬೇಡ ಅಂತ ಹೇಳಿದ್ರೆ ಅವ್ರು ಬೇಕಾದ್ರೆ ಪರೀಕ್ಷೆ ಬರೀಬಹುದು. ಆದ್ರೆ ಸದ್ಯಕ್ಕೆ ದ್ವಿತೀಯ PUC ವಿದ್ಯಾರ್ಥಿಗಳೆಲ್ಲರೂ ಕೂಡ ಪಾಸ್. ಏನು ಪ್ರಥಮ PUCಯ ಗ್ರೇಡಿಂಗ್ ಇದೆ, ಅವರು ಅಲ್ಲಿ ನೀವು ಡಿಸ್ಟ್ರಿಕ್ಟ್ ಎಕ್ಸಾಮ್ ನಲ್ಲಿ ಗಳಿಸಿದಂತ ಮಾರ್ಕ್ಸ್ ಇದೆಯಲ್ಲ ನಿಮ್ಮದು, ಅದರ ಮೇಲೆ ಗ್ರೇಡಿಂಗ್ ಅನ್ನ ಕೊಡಲಾಗುತ್ತೆ. ಒಂದು ವೇಳೆ ಇಲ್ಲ, ನಾನು ಚೆನ್ನಾಗಿ ಓದಿದ್ದೀನಿ, ನನಗೆ ಇನ್ನೂ ಕೂಡ ಉತ್ತಮವಾಗಿ ಮಾರ್ಕ್ಸ್ ಅನ್ನ ತೆಗೆಯಬಲ್ಲೆ ನಾನು ಪ್ರಥಮ PUCಗಿಂತ ಅಂತವರು ಮತ್ತೊಮ್ಮೆ ಪರೀಕ್ಷೆಗೆ ಅಪ್ಲೈ ಮಾಡಬಹುದು. ಆಗ ಅವ್ರು ಎಷ್ಟು ಜನ ಇದ್ದಾರೆ ನೋಡಿ ಮುಂದೆ ಪರೀಕ್ಷೆನ ನಡೆಸಲಾಗುತ್ತೆ, ಈ ಕೊರೋನಾ ಕಂಟ್ರೋಲ್ ಆದ್ಮೇಲೆ. ಈಗ ಬರ್ತಿರುವಂತಹ ಮೇಜರ್ ನ್ಯೂಸ್, ದ್ವಿತೀಯ PUC ಪರೀಕ್ಷೆಯನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಪ್ರಥಮ PUC ಅಂಕಗಳ ಮೇಲೆ ಗ್ರೇಡಿಂಗ್ ಅನ್ನ ನೀಡಲಾಗುತ್ತೆ. ನೀವು ಪ್ರಥಮ PUC ಡಿಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಅಲ್ಲಿ ಏನು ಅಂಕವನ್ನ ಪಡೆದಿದ್ದೀರಾ ಅದರ ಮೇಲೆ ಗ್ರೇಡಿಂಗ್ ಅನ್ನ ನೀಡಲಾಗುತ್ತೆ. ಸದ್ಯಕ್ಕೆ ದ್ವಿತೀಯ PUC ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪಾಸ್. ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಪ್ರಥಮ PUCಯ ಮೇಲೆ ಗ್ರೇಡಿಂಗ್ ಅನ್ನು ನೀಡಲಾಗುತ್ತೆ. ನನಗೆ ಈ ಕೊಡ್ತಾ ಇರೋ ಗ್ರೇಡೇಷನ್ಸ್ ಇಂದ ಸಮಾಧಾನ ಇಲ್ಲ. ನಾನು ತುಂಬಾ ಓದಿದ್ದೀನಿ, ಇದಕ್ಕೋಸ್ಕರ ತುಂಬಾ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡೋದ್ರ ಬಗ್ಗೆ ಚಿಂತನೆ ನಾವು ನಡೆಸ್ತೀವಿ. ಯಾರಾದರೂ ಮಗು ನನಗೆ ಈ ಕೊಡ್ತಾ ಇರೋ ಗ್ರೇಡೇಷನ್ಸ್ ಇಂದ ಸಮಾಧಾನ ಇಲ್ಲ, ನಾನು ತುಂಬ ಓದಿದ್ದೀನಿ, ಇದಕ್ಕೋಸ್ಕರ ತುಂಬ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡೋದ್ರ ಬಗ್ಗೆ ಚಿಂತನೆ ನಾವು ನಡೆಸ್ತೀವಿ. ನಾನು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ಇದರಿಂದ ಯಾರು ಕೂಡ ನೀವು ಬೇಸರ ಆಗಬೇಡಿ. ಅನೇಕರು CET ಓದಬೇಕು ಅಂತ ಇದ್ದೀರಾ, ಅನೇಕರು ನೀಟ್ಗೆ ತಯಾರಾಗಬೇಕು ಅಂತ ಇದ್ದೀರಾ, ಕೆಲವರು JEE ಕೂಡ ಹೋಗಬೇಕು ಅಂತ ಇದ್ದೀರಾ. ನೀವೆಲ್ಲ ಆ ಪರೀಕ್ಷೆಗಳಿಗೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ ದಯವಿಟ್ಟು ಅಧ್ಯಯನ ಮಾಡಿ
ನಿಮ್ಮ ಪ್ರತಿಭೆಯ ಕಾರಣ ನಿಮಗೆಲ್ಲ ನಿಮ್ಮ ಬೇಕಾದ ಮುಂದಿನ ಶಿಕ್ಷಣ ಸಿಗಲಿ. ಸೊ ನೀವು ಕೂಡ ನೀಟ್ ಮುಖಾಂತರ ಆಯ್ಕೆಯಾಗಿ ಒಳ್ಳೆ ಡಾಕ್ಟರ್ ಆಗಿ, CET ಮುಂಚೆ ಆಯ್ಕೆಯಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ, IITಗೆ ಹೋಗೋ ಒಂದು ಅವಕಾಶ ನಿಮಗೆಲ್ಲ ಸಿಗಲಿ. ನಿಮಗೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಶುಭವನ್ನು ಕೋರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ ನೀವೆಷ್ಟೇ ಸಿದ್ಧರಾಗಿದ್ದರೂ ಕೂಡ ನಾವು ಸುಮಾರು ಪರೀಕ್ಷೆಗಳೇ ಮಾಡಿದ್ರೆ ಸೆಕೆಂಡ್ PUCಗೆ ನಮಗೆ ಕನಿಷ್ಠ 12 ದಿನಗಳು ಬೇಕಾಗುತ್ತೆ. ತುಂಬ ಸಬ್ಜೆಕ್ಟ್ಸ್ ಇದೆ. ಅದು ಕಾಮರ್ಸ್ ಸ್ಟ್ರೀಮಲ್ಲಿ, ಸೈನ್ಸ್ ಸ್ಟ್ರೀಮಲ್ಲಿ, ಆರ್ಟ್ಸ್ ಸ್ಟ್ರೀಮಲ್ಲಿ. ಅದನ್ನು ನಾವು ಇವತ್ತು ಪ್ರಯತ್ನ ಪಡೋದು ಅದು ಸೂಕ್ತ ಅಲ್ಲ ಅನ್ನೋದು ನಮ್ಮೆಲ್ಲರದು ಕೂಡ ಭಾವನೆ. ಸೊ ಸೆಕೆಂಡ್ PUC ವಿಚಾರದಲ್ಲಿ ಈ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿದ್ದೀವಿ. ಯಾರಾದರೂ ಮಗು ನನಗೆ ಈ ಕೊಡ್ತಾ ಇರೋ ಗ್ರೇಡೇಷನ್ಸಿಂದ ಸಮಾಧಾನ ಇಲ್ಲ, ನಾನು ತುಂಬ ಓದಿದ್ದೀನಿ, ಇದಕ್ಕೋಸ್ಕರ ತುಂಬ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ದ್ವಿತೀಯ PUC ಮತ್ತು SSLC ಎರಡು ವಿದ್ಯಾರ್ಥಿಗಳಿಗೂ ಕೂಡ ಇದ್ದಂತ ಗೊಂದಲ ಒಂದಷ್ಟು ಮಟ್ಟಕ್ಕೆ ಈಗ ಪರಿಹಾರ ಆಗಿದೆ. ಯಾಕಂದ್ರೆ ಏನಾಗುತ್ತೆ, ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಈಗ ದ್ವಿತೀಯ PU ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. SSLC ಪರೀಕ್ಷೆ ನಡೆಯುತ್ತೆ. ಪ್ರಥಮ PU ಪರೀಕ್ಷೆ ಆಧಾರದ ಮೇಲೆ ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಗ್ರೇಡಿಂಗ್ ಮೂಲಕ ಪಾಸ್ ಮಾಡಿಸುವಂಥದ್ದು ಸದ್ಯದ ಬಹಳ ಮೇಜರ್ ಅಪ್ಡೇಟ್. ವಿದ್ಯಾರ್ಥಿಗಳ ಗಮನಕ್ಕೆ, ಪೋಷಕರ ಗಮನಕ್ಕೆ ದ್ವಿತೀಯ PU ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಹಾಗಾದ್ರೆ ಮಾರ್ಕ್ಸ್ ಕೊಡೋದು ಹೇಗೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಪ್ರಥಮ PU ಪರೀಕ್ಷೆಯ ಫಲಿತಾಂಶದ ಆಧಾರದಲ್ಲಿ ಗ್ರೇಡಿಂಗ್ ಅನ್ನ ನೀಡಲಾಗುತ್ತೆ. ಆದ್ರೆ SSLC ಪರೀಕ್ಷೆಯನ್ನ ನಡೆಸೋದಕ್ಕೆ ಇಲಾಖೆ ತೀರ್ಮಾನ ಮಾಡಿದೆ. ಅದಕ್ಕೂ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನು ಅವರು ರೆಡಿ ಮಾಡಿದ್ದಾರೆ. 2 ವಿಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ SSLC. ಅದರ ಬಗ್ಗೆ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ತಿಳಿಸ್ತಾ ಹೋಗ್ತೀವಿ. ಆದ್ರೆ ಈಗ ದ್ವಿತೀಯ PUC ಪರೀಕ್ಷೆಯ ವಿಧಾನ ಏನಿದೆ ಅದು ಗ್ರೇಡಿಂಗ್ ಮೂಲಕ, ಅಂದ್ರೆ ನೀವು ಪ್ರಥಮ PUC ಪರೀಕ್ಷೆ ಡಿಸ್ಟ್ರಿಕ್ಟ್ ಎಕ್ಸಾಮ್ ಏನು ಬರೆದಿದ್ದೀರಿ ಅದರ ಮೇಲೆ ಈಗ ಮಾರ್ಕ್ಸ್ ಅನ್ನು ನೀಡಲಾಗುತ್ತೆ. ಇತ್ತ SSLC ಬಗ್ಗೆ ಹೇಳೋದಾದ್ರೆ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಈ ಪರೀಕ್ಷೆಗಳು ಒಂದು ಬ್ಯಾಚ್, ಮತ್ತೊಂದು ಐಚ್ಛಿಕ ಭಾಷೆಗಳು ಅದರದ್ದೊಂದು ಬ್ಯಾಚ್ ಅಂತ 2 ಬ್ಯಾಚ್ಗಳನ್ನ ಮಾಡಲಾಗಿದೆ. ಅದಕ್ಕೆ ಸಪರೇಟ್ ಆದಂತ ಪೇಪರ್ ಇರುತ್ತೆ. 3 ವಿಷಯಗಳನ್ನ ಒಳಗೊಂಡಂತ ಸಿಂಗಲ್ ಪೇಪರ್, ಮತ್ತೆ 3 ಲ್ಯಾಂಗ್ವೇಜ್ ಪೇಪರ್, ಅದು ಕೂಡ ಒಂದು ಸೆಟ್ ಅಲ್ಲಿ ಇರುತ್ತೆ. ಆದ್ರೆ ದ್ವಿತೀಯ PUC ಏನಿದೆ ಅದು ಎಲ್ಲಾ ವಿದ್ಯಾರ್ಥಿಗಳನ್ನ ಈಗ ಪಾಸ್ ಮಾಡೋದಕ್ಕೆ ದ್ವಿತೀಯ PUC ವಿಭಾಗದಲ್ಲಿ ಡಿಸೈಡ್ ಮಾಡಲಾಗಿದೆ. ಆದ್ರೆ SSLC ಪರೀಕ್ಷೆ ಮಾತ್ರ ನಡೆಯುತ್ತೆ. SSLC ವಿದ್ಯಾರ್ಥಿಗಳ ಗಮನಕ್ಕೆ ನಿಮಗೆ 2 ಪೇಪರ್ ಅನ್ನ ಕೊಡ್ತಾರೆ. ಒಂದು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಇವು. ಅದರ ಒಂದು ಪೇಪರ್ ಅದು ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. ನೀವು ಟಿಕ್ ಮಾಡ್ಬೇಕಷ್ಟೇನೆ. ಒಂದು ಪ್ರಶ್ನೆಗೆ 4 ಉತ್ತರ ಇರುತ್ತೆ. ನೀವು ಒಂದನ್ನ ಟಿಕ್ ಮಾಡಿದ್ರೆ ಸಾಕು. ಅಂದ್ರೆ ನಿಮ್ಗೆ ತೀರಾ ಗೊಂದಲ ಉಂಟು ಮಾಡುವಂತ ಪೇಪರ್ ಆಗಿರೋದಿಲ್ಲ ಅದು. 4ರಲ್ಲಿ 1 ಯಾವ ರೀತಿ CET ಎಕ್ಸಾಮ್ಗಳಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆ ರೀತಿಯಾಗಿ. ಜೊತೆಗೆ ಗ್ರೇಡಿಂಗ್ ಮಾದರಿಯಲ್ಲೂ ಕೂಡ SSLC ಫಲಿತಾಂಶವನ್ನು ನೀಡಲಾಗುತ್ತೆ. ಜುಲೈ 3ನೇ ವಾರ, ಬಹುತೇಕ 18ನೇ ತಾರೀಕು ಅಂತ ಇದೆ, ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಬೇಕು. ಜುಲೈ 3ನೇ ವಾರದಲ್ಲಿ ಪರೀಕ್ಷೆಗೆ ರೆಡಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇರುತ್ತೆ. ಇದು ಪ್ರಥಮ PU ಮತ್ತು ಪ್ರಥಮ PU ಗ್ರೇಡಿಂಗ್ ಮೇಲೆ ದ್ವಿತೀಯ PUCಯ ಫಲಿತಾಂಶ. ಅದೇ ರೀತಿಯಾಗಿ SSLC ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇರುತ್ತೆ. ಆನಂದ್ ಮುರಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಆನಂದ್ ಮುರಳಿ, ಫೈನಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿದ್ದಂಥ ಟೆನ್ಷನ್ ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ ಅಂತ ಹೇಳಬೇಕು. ಯಾಕಂದ್ರೆ ಒಂದು ಕ್ಲಾರಿಟಿ ಒಂದು ಹಂತಕ್ಕೆ ಸಿಕ್ಕಿದೆ. ಸೊ ಇವತ್ತು ಶಿಕ್ಷಣ ಸಚಿವರ ಸುದ್ದಿಗೋಷ್ಠಿಯನ್ನ ಅನಲೈಸ್ ಮಾಡೋದಾದ್ರೆ ಆನಂದ್. ಅವಿನಾಶ್, ಈಗಾಗಲೇ ಸುದ್ದಿಗೋಷ್ಠಿಯನ್ನ ಗಮನಿಸಿದೀವಿ. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಕುಮಾರ್ ಅವರು ಮಾತನಾಡ್ತಾ ಇದ್ದಂತ ಮಾತನ್ನು ಕೂಡ ಗಮನಿಸಿದೀವಿ. ಆ ಭಾಗ ಬಿಟ್ಟು ಇಂಥದ್ದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಯಿತು, ಅಥವಾ ಇಂಥದ್ದು ನಿರ್ಧಾರ
ತೆಗೆದುಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮುಂದೆ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ, ಅಥವಾ ಇವತ್ತು ಸುರೇಶ್ ಕುಮಾರ್ ಅವರು ನಡೆಸಿರುವಂತಹ ಪತ್ರಿಕಾಗೋಷ್ಠಿನಲ್ಲಿ ತಂದಿದ್ದಂತ ಒಂದಷ್ಟು ಸರಳ ಮಾರ್ಗಗಳಿತ್ತಲ್ಲ, ಪರೀಕ್ಷೆ ನಡೆಸೋ ಬಗ್ಗೆಯೂ ಕೂಡ ಇದ್ದಂತಹ ಸರಳ ಮಾರ್ಗ, ಜೊತೆಗೆ ಪರೀಕ್ಷೆಯನ್ನ ರದ್ದುಗೊಳಿಸಿದ್ರೆ ಅದಕ್ಕಿರುವಂತ ಪರ್ಯಾಯವಾದಂತ ಸರಳ ಮಾರ್ಗ, ಒಟ್ಟಾರೆ ಒಂದು ಕ್ಲಾರಿಟಿ ಇತ್ತು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ಯಾವುದೇ ರೀತಿಯಾದಂತಹ ಗೊಂದಲ ಇರಲಿಲ್ಲ. ತಾವೇನ್ ಮಾಡ್ತಾ ಇದ್ದೀವಿ, ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಯಾವ ಸಂದೇಶ ರವಾನಿಸ್ತಾ ಇದ್ದೀವಿ ಅನ್ನೋದನ್ನ ಕ್ಲಾರಿಟಿ ಇಟ್ಕೊಂಡು ಸಚಿವರು ಬಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅವಿನಾಶ್, ಇಲ್ಲಿ ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನುವಂತ ಗೊಂದಲದ ಜೊತೆಗೆ ಪರೀಕ್ಷೆ ನಡೆಸಿದ್ರೆ ಆಗುವಂತ ಅನಾಹುತ ಎಂಥದ್ದು, ಪರೀಕ್ಷೆನ ನಡೆಸದೇ ಹೋದ್ರೆ ವಿದ್ಯಾರ್ಥಿಗಳಿಗೆ ಎದುರಾಗುವಂತ ತೊಂದರೆ ಎಂಥದ್ದು ಅನ್ನುವಂತ ಎರಡು ಭಾಗ ಇತ್ತು. ಹಂಗಾಗಿ PUC ಪರೀಕ್ಷೆಯನ್ನು ನಾವು ನಡೆಸೋದೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಯಾಕೆ ರದ್ದು ಮಾಡ್ತಾ ಇದ್ದೀವಿ ಅನ್ನೋದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಆ ಕೊಟ್ಟಂತ ಕ್ಲಾರಿಫಿಕೇಶನ್ ಕೂಡ ತೀರಾ ಸರಳವಾಗಿತ್ತು. ಯಾಕೆ ಅಂತ ಹೇಳಿದ್ರೆ, PUC ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದಾದ್ರೆ ನಮಗೆ ಸಾಕಷ್ಟು ಕಾಲಾವಕಾಶ ಬೇಕು. ಬರೀ ಪರೀಕ್ಷೆಯನ್ನ ನಡೆಸೋದಕ್ಕೇನೆ 12 ದಿವಸ ಬೇಕು. ಅದಕ್ಕೆ ಬೇಕಾಗುವಂತ ಸಿದ್ಧತೆ, ಪರೀಕ್ಷೆಯ ನಂತರದಲ್ಲಿ ಬೇಕಾಗುವಂತ ಒಂದಷ್ಟು ಕಾಲಾವಕಾಶ, ಅಷ್ಟನ್ನು ಲೆಕ್ಕ ಹಾಕಿದ್ರೆ ಹತ್ತಿರ 2.5 ತಿಂಗಳನ್ನಷ್ಟು ಸಮಯಾವಕಾಶ ಬೇಕಾಗುತ್ತೆ. 70 ರಿಂದ 75 ದಿವಸ ಅಷ್ಟು ಸಮಯಾವಕಾಶ ಸರ್ಕಾರದ ಬಳಿನಲ್ಲಿ ಇಲ್ಲ. ಯಾಕೆ ಅಂದ್ರೆ ಈಗಾಗಲೇ CBSE ಮತ್ತು ICSE ಎಕ್ಸಾಮ್ಗಳು ಕ್ಯಾನ್ಸಲ್ ಆಗಿರೋ ಕಾರಣಕ್ಕಾಗಿ ನೀಟ್ ಎಕ್ಸಾಮ್ ಮತ್ತೆ JEE ಎಕ್ಸಾಮ್ ನಂತ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ದಿನಾಂಕ ನಿಗದಿ ಮಾಡ್ತಾರೆ ಆಗಸ್ಟ್ ನಲ್ಲಿ. ಅಷ್ಟರ ಒಳಗಾಗಿ ಪರೀಕ್ಷಾ ಫಲಿತಾಂಶವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ತೀರಾ ಗಡಿಬಿಡಿ ಆಗುತ್ತೆ. ಅದರ ಜೊತೆಗೆ ಪರೀಕ್ಷೆಗಳಲ್ಲಿ ಬರುವಂತ ಫಲಿತಾಂಶ CET ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಅದ್ರ ಮೇಲೆ ಯಾವುದೇ ರೀತಿಯಾದಂತ ಇಂಪ್ಯಾಕ್ಟ್ ಅನ್ನ ಬೀರೋದಿಲ್ಲ. ಹಂಗಾಗಿ PUC ಪರೀಕ್ಷೆಯನ್ನ ಸ್ಟ್ರೇಟ್ ಅವೇ ರದ್ದುಗೊಳಿಸಿದ್ದಾರೆ. ಅದಕ್ಕೆ ಬೇಕಾಗುವಂತ ಮಾನದಂಡ ಏನು ಅಂತ ಹೇಳಿದ್ರೆ, PUC ಪ್ರಥಮ ಪರೀಕ್ಷೆ ಇದೆಯಲ್ಲ, ಪ್ರಥಮ ವರ್ಷದ ಪರೀಕ್ಷೆ, ಅದನ್ನ ಆಧಾರದಲ್ಲಿ ಇಟ್ಕೊಂಡು ಗ್ರೇಡಿಂಗ್ ಅನ್ನ ಕೊಡ್ತೀವಿ ಅನ್ನುವಂಥದ್ದು ಒಂದು ಭಾಗ. ಇನ್ನು SLC ಪರೀಕ್ಷೆಯನ್ನ ನಾವು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ಸಚಿವರು ಹೇಳ್ತಾ ಇದ್ರು. ನಿಜವಾಗ್ಲೂ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಕೊರೋನಾ ಕಾರಣಕ್ಕಾಗಿ 9ನೇ ತರಗತಿ ಪರೀಕ್ಷೆಯನ್ನ ಇಲ್ಲಿ ನಡೆಸಿಯೇ ಇಲ್ಲ ಕಳೆದ ವರ್ಷ. ಒಂದೊಮ್ಮೆನಾದ್ರೂ 9ನೇ ತರಗತಿ ಪರೀಕ್ಷೆ ನಡೆಸಿದ್ರೆ ಅದರ ಆಧಾರದ ಮೇಲೆಯೇ ಮೌಲ್ಯಾಪನ ಮಾಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ರಿಸಲ್ಟ್ ಅನ್ನ ಕೊಡಬಹುದಾಗಿತ್ತು. ಆದ್ರೆ PUC ಪರೀಕ್ಷೆ ರದ್ದುಗೊಳಿಸಿರೋ ಹಾಗೆ SSLC ಪರೀಕ್ಷೆ ರದ್ದುಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದ್ವಿತೀಯ PUCಗೆ ಪ್ರಥಮ PUCಯ ಮಾನದಂಡ ಇದೆ ಗ್ರೇಡಿಂಗ್ ಕೊಡೋದಕ್ಕೆ. ಆದ್ರೆ 10ನೇ ತರಗತಿ ಮಕ್ಕಳಿಗೆ ಗ್ರೇಡಿಂಗ್ ಕೊಡೋದಕ್ಕೆ 9ನೇ ತರಗತಿಯ ಪರೀಕ್ಷೆ ನಡೆಯದೇ ಇರೋ ಕಾರಣಕ್ಕಾಗಿ ಗ್ರೇಡಿಂಗ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಪರೀಕ್ಷೆ ನಡೆಸ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಪರೀಕ್ಷೆ ನಡೆಸೋದು ಪಕ್ಕಾ ಆದ್ರೂ ಪರೀಕ್ಷೆಯ ವಿಧಾನ, ಪ್ರಶ್ನೆ ಪತ್ರಿಕೆಯ ಸರಳೀಕರಣ, ಅದರ ಜೊತೆಗೆ ಒಟ್ಟಾರೆ ಪರೀಕ್ಷೆಯನ್ನ ಗಮನಿಸ್ತಾ ಹೋದ್ರೆ ಸರ್ಕಾರ ಇಲ್ಲಿ ಯಾವ ವಿದ್ಯಾರ್ಥಿಯನ್ನು ಫೇಲ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಯಾರನ್ನೂ ಫೇಲ್ ಮಾಡೋದಿಲ್ಲ, ಪ್ರತಿಯೊಬ್ರು ಕೂಡ ಪಾಸ್ ಆಗುವಂತ ನಿಟ್ಟಿನಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡ್ತೀವಿ ಎನ್ನುವಂತ ವಿಚಾರ ಹೇಳ್ತಾ ಇದ್ರು. ಇದನ್ನ ಗಮನಿಸ್ತಾ ಹೋದ್ರೆ 3 ಸಬ್ಜೆಕ್ಟಿನ ಒಂದು ಪ್ರಶ್ನೆ ಪತ್ರಿಕೆ, ಮತ್ತೊಂದು ಐಚ್ಛಿಕ ಭಾಷೆಯ ಮತ್ತೊಂದು ಪ್ರಶ್ನೆ ಪತ್ರಿಕೆ, 2 ದಿವಸ ಪರೀಕ್ಷೆ ನಡೆಯುತ್ತೆ. ಸುಲಭವಾದಂತ ಪ್ರಶ್ನೆಗಳಿರ್ತವೆ, ತೀರಾ ಸರಳವಾಗಿರುವಂತ ಪ್ರಶ್ನೆ, ಅದರಲ್ಲೂ ಇಂಪಾರ್ಟೆಂಟ್ ಆಗಿರೋದು ನೇರವಾದಂತ ಪ್ರಶ್ನೆ. ಕೇಳೋ ಪ್ರಶ್ನೆಗೆ ಕೆಳಗಡೆ ಬಹು ಆಯ್ಕೆಯ ಉತ್ತರಗಳಿರ್ತವೆ, ಅದರಲ್ಲಿ ಹುಡುಕಿ ವಿದ್ಯಾರ್ಥಿ ಕೇವಲ ಟಿಕ್ ಹಾಕಿದ್ರೆ ಸಾಕು. ಯಾಕಿಲ್ಲಿ ಬಹು ಆಯ್ಕೆಯ ಹಿಂದೆ ಹೋಯ್ತು ಸರ್ಕಾರ, ಅಥವಾ ಬಹು ಆಯ್ಕೆಯ ಪ್ರಶ್ನೆಯನ್ನ ಯಾಕೆ ಕೊಟ್ಟಿತು ಅಂತ ನೋಡ್ತಾ ಹೋದ್ರೆ, ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರಿತಾ ಕೂತ್ರೆ ಸಮಯಾವಕಾಶ ದೊಡ್ಡ ಮಟ್ಟದಲ್ಲಿ ಕೊಡಬೇಕಾಗತ್ತೆ, ಅಥವಾ 3 ಗಂಟೆಯ ಪರೀಕ್ಷೆಯನ್ನು ನಡೆಸಬೇಕಾಗತ್ತೆ. ಆದ್ರೆ 120 ಸರಳ ಪ್ರಶ್ನೆಗೆ ಟಿಕ್ ಹಾಕೋದಿದೆಯಲ್ಲ, ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರ ಟಿಕ್ ಹಾಕೋದಿದೆಯಲ್ಲ, ಅದಕ್ಕೆ ಕೊಡಬಹುದಾದಂತ ಸಮಯಾವಕಾಶ ತೀರಾ ಕಮ್ಮಿ. 3 ಗಂಟೆಗಳ ಅವಧಿಯನ್ನ ಕೊಡೋದರ ಬದಲಾಗಿ 2 ಗಂಟೆಗೇನೆ ಪರೀಕ್ಷೆಯನ್ನ ಮೊಟಕುಗೊಳಿಸಬಹುದು, ಕೇವಲ 2 ಗಂಟೆ ಅವಧಿಯಲ್ಲಿಯೇ ಪರೀಕ್ಷೆಯನ್ನ ಮುಗಿಸಬಹುದು ಅನ್ನುವಂಥದ್ದು. ತೀರಾ ಜಾಸ್ತಿ ಹೊತ್ತು ಮಕ್ಕಳು ಒಂದೇ ಕೊಠಡಿನಲ್ಲಿ ಕೂತ್ರೆ ಸೋಂಕು ಹರಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಎಕ್ಸ್ಪರ್ಟ್ಗಳು ಹೇಳಿದ್ರು. ಹಂಗಾಗಿ ಬಹು ಆಯ್ಕೆಯ ಪ್ರಶ್ನೆಯ ಹಿಂದೆ ಸರ್ಕಾರ ಈಗ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಎಲ್ಲರನ್ನೂ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾನೆ ಪತ್ರಿಕಾಗೋಷ್ಠಿಯನ್ನ ಆರಂಭಿಸಿದ್ರು ಸುರೇಶ್ ಕುಮಾರ್. ಇಲ್ಲಿ ಒಟ್ಟಾರೆಯಾಗಿ ರಾಜ್ಯದ ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲಿ PUC ಪರೀಕ್ಷೆಗೆ ಬೇಕಾಗುವಂತಹ ವ್ಯವಸ್ಥೆಗಳು ಮಾಡ್ಕೊಂಡಿದ್ರು, ಅದನ್ನ ನಾವು ರದ್ದು ಮಾಡ್ತಾ ಇದೀವಿ ಅಂತ ಹೇಳಿ. ಮತ್ತೊಂದು ಕಡೆಗೆ 10ನೇ ತರಗತಿ ಮಕ್ಕಳ ಪರೀಕ್ಷೆ ಯಾಕೆ ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ, ಅವ್ರು ಪಾಸೋ ಅಥವಾ ಫೇಲೋ ಅನ್ನೋದನ್ನ ಗುರುತಿಸೋದಕ್ಕಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ನಾವು ಎಲ್ಲರನ್ನೂ ಪಾಸ್ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಪರೀಕ್ಷೆ ನಡೆಸೋದು ನೀವು ಯಾವ ಸ್ಟ್ರೀಮಿಗೆ ಹೋಗ್ತೀರಿ, ನೀವು ಆರ್ಟ್ಸ್ ತಗೊಳ್ತೀರಾ, ಸೈನ್ಸ್ ತಗೋತೀರಾ, ಕಾಮರ್ಸ್ ತಗೋತೀರಾ, ನೀವು ತೆಗೆದುಕೊಳ್ಳುವಂತಹ ಸ್ಟ್ರೀಮ್ ಇದೆಯಲ್ಲ ಅದು ನಿಮಗೊಂದು ಕ್ಲಾರಿಟಿ ಬರಲಿ ಅನ್ನುವಂತ ಕಾರಣಕ್ಕಾಗಿ, ಅದರ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಕಲಿಕಾ ಮಟ್ಟ, ಜೊತೆಗೆ ಕಲಿಸಿರುವಂತಹ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟ ಎರಡನ್ನೂ ಕೂಡ ಅಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನಾವು 10ನೇ ತರಗತಿ ಪರೀಕ್ಷೆ ನಡೆಸ್ತಾ ಇದೀವಿ ಅಂತ ಹೇಳಿ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ, ಅವಿನಾಶ್, ಬಹುತೇಕ ಮಕ್ಕಳು ಕೆಲವೊಂದು ಬೇರೆ ಊರುಗಳಲ್ಲಿ ಓದ್ತಾ ಇದ್ದಂತ, ಅಂದ್ರೆ
ಹಳ್ಳಿಗಾಡಿನ ಮಕ್ಕಳು ತಾಲೂಕು ಲೆವೆಲ್ನಲ್ಲೋ ಅಥವಾ ತಾಲೂಕು ಪ್ರದೇಶದ ಮಕ್ಕಳು ಜಿಲ್ಲಾ ಲೆವೆಲ್ನಲ್ಲೋ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಓದ್ತಾ ಇದ್ದಂಥ ಮಕ್ಕಳು ಕೊರೋನಾ ಕಾರಣಕ್ಕಾಗಿ ವಾಪಸ್ ಮನೆಗಳು ತೆರಳಿದಾವೆ. ಮತ್ತೆ ನೀವು ಸಿಟಿಗೆ ಬಂದು ಪರೀಕ್ಷೆ ಬರೀರಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೂ ಕೂಡ ಸುಲಭ ಮಾಡಲಾಗಿದೆ. ಇಲ್ಲಿ ಅವರ ಹತ್ತಿರದ ಪರೀಕ್ಷಾ ಕೇಂದ್ರಗಳಲ್ಲೇ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಇದು. ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ SSLC ಮತ್ತು PUC ಪರೀಕ್ಷೆ ವಿಚಾರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸದ್ಯದ ಮಟ್ಟಿಗೆ ಓಕೆ ಎನ್ನುವಂತ ರೀತಿಯಲ್ಲಿದೆ. ಆದರೆ ಗೈಡ್ಲೈನ್ಸ್ ಬಂದ ನಂತರದಲ್ಲಿ ಪೋಷಕರ ಮನಸ್ಸಿನಲ್ಲಿ ಹುಟ್ಟುವಂತಹ ಪ್ರಶ್ನೆ ಅಥವಾ ವಿದ್ಯಾರ್ಥಿಗಳಿಗೆ ಆಗುವಂತಹ ಗೊಂದಲ ಎಲ್ಲವೂ ಕೂಡ ನೋಡಬೇಕಾಗುತ್ತೆ. ಅದ್ರ ಜೊತೆಗೇನೆ ಈಗ PUC ಓದಿರುವಂತಹ ಒಬ್ಬ ವಿದ್ಯಾರ್ಥಿ ಶ್ರಮ ಹಾಕಿ ಓದಿದ್ದೀನಿ, ನಾನು ಯಾಕೆ ಫಸ್ಟ್ PUC ನ ಗ್ರೇಡಿಂಗ್ ಅನ್ನು ಒಪ್ಪಿಕೊಳ್ಳಿ ಅಂತೇಳಿ ತಕರಾರೇನಾದ್ರೂ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರದಲ್ಲಿ ಪ್ರಕರಣಗಳ ಸಂಖ್ಯೆ ತೀರಾ ಹತೋಟಿನಲ್ಲಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಪರೀಕ್ಷೆ ನಡೆಸೋ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ಗಳನ್ನ ಓಪನ್ ಇಡ್ತಾನೆ ಪರೀಕ್ಷೆಯನ್ನ ರದ್ದುಗೊಳಿಸಿ ಮತ್ತೊಂದು ಕಡೆಗೆ ಪರೀಕ್ಷೆಗೆ ಬೇಕಾಗುವಂತಹ ಸಿದ್ಧತೆಗಳನ್ನ ಆರಂಭಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಸದ್ಯದ ಮಟ್ಟಿಗೆ ಸರ್ಕಾರದ ನಿರ್ಧಾರ ಓಕೆ ಅನ್ನುವಂತ ನಿಟ್ಟಿನಲ್ಲಿದೆ, ಕ್ಲಾರಿಟಿ ಇದೆ ಆದೇಶದಲ್ಲಿ. ಆದ್ರೆ ಗೈಡ್ಲೈನ್ಸ್ ರಿಲೀಸ್ ಆದ ನಂತರದಲ್ಲಿ ಹುಟ್ಟುಕೊಳ್ಳುವಂತ ಗೊಂದಲ ಒಂದಷ್ಟು ಗೌಜಲು, ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ, ಶಿಕ್ಷಣ ಇಲಾಖೆ ಉತ್ತರ ಕೊಡಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಆನಂದ್. ಇದು ಸದ್ಯಕ್ಕೆ ಶಿಕ್ಷಣ ಸಚಿವರ ಸುದ್ದಿಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಅವರು ತಿಳಿಸಿದ್ರು. ಒಂದು ಆನಂದ್ ಕೂಡ ಈಗ ತಿಳಿಸ್ತಾ ಇದ್ರು, ಅಂದ್ರೆ ಯಾಕೆ ಸೆಕೆಂಡ್ PU ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಫಸ್ಟ್ PU ಎಕ್ಸಾಮ್ ಆಗಿದೆ, ಅದರ ಆಧಾರದ ಮೇಲೆ ನಾವು ಮಾರ್ಕ್ಸ್ ಗ್ರೇಡಿಂಗ್ ಕೊಡಬಹುದು ಅನ್ನೋದು. ಸೊ ಇನ್ನು SSLC ಪರೀಕ್ಷೆ ಯಾವಾಗ ಆಗುತ್ತೆ? ಜುಲೈ 18ರಿಂದ SSLC ಪರೀಕ್ಷೆಯ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಜುಲೈ 18ರಿಂದ SSLC ಪರೀಕ್ಷೆಯ ಸಾಧ್ಯತೆ ಇದೆ. ಈಗ ಇನ್ನೂ ಕೂಡ ಅಧಿಕೃತ ಘೋಷಣೆ ಆಗಬೇಕಾಗಿದೆ, ಆದರೆ ಈಗ ಇನ್ನೂ ಪ್ರಶ್ನೆ ಆಗಿದೆ. ಇದು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ನಡೆಸಲಾಗುತ್ತೆ. 120 ಮಾರ್ಕ್ಸ್ಗಳ ಪೇಪರ್, ಅಂದ್ರೆ 3 ಸಬ್ಜೆಕ್ಟ್ಗಳನ್ನ ಒಳಗೊಂಡಂತ ಪೇಪರ್. ಒಂದು ಸೈನ್ಸ್, ಇನ್ನೊಂದು ಮ್ಯಾಥಮ್ಯಾಟಿಕ್ಸ್, ಅದೇ ರೀತಿಯಾಗಿ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತ. ಇದರದೊಂದು ಪೇಪರ್ 40 × 3 120 ಮಾರ್ಕ್ಸ್, 120 ಪ್ರಶ್ನೆ ಇರುತ್ತೆ, 4 ಆಯ್ಕೆಗಳಿರ್ತವೆ. SSLCಯಲ್ಲಿ ಈ ಬಾರಿ ಯಾರನ್ನೂ ಕೂಡ ಫೇಲ್ ಮಾಡಲ್ಲ. ಇದೊಂದು ಸಮಾಧಾನದ ವಿಚಾರ. ವಿದ್ಯಾರ್ಥಿಗಳಿಗೆ ತೀರಾ ಟೆನ್ಷನ್ ಇಟ್ಕೊಂಡು ಹೋಗಿ ಪರೀಕ್ಷೆ ಬರೆಯುವಂಥದ್ದು ಬೇಡ. ಜುಲೈನ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ SSLCಯ ಫಲಿತಾಂಶ ಪ್ರಕಟ ಆಗುತ್ತೆ. ಎಂದಿನಂತೆ 3 ಗಂಟೆಗಳ ಕಾಲ ಪರೀಕ್ಷೆ ಇರುತ್ತೆ. ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ. ದಿನಾಂಕವನ್ನ ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನ ಪ್ರಕಟಿಸ್ತೀವಿ. 2 ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಈ 3 ಸೇರಿದಂಗೆ ಒಂದು ಪೇಪರ್. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಈ 3 ಸೇರಿಸಿ ಒಂದು ಪೇಪರು ಕ್ವಶನ್ ಪೇಪರ್ ಇರ್ತದೆ. ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದಲ್ಲಿ, MCQ.